ಹಾಸನ ಪೆನ್ ಡ್ರೈವ್ ಕೇಸಲ್ಲಿ ಮೇಜರ್ ಆದಂತ ಬೆಳವಣಿಗೆ ಆಗ್ತಾ ಇದೆ. ಎಫ್ಐಆರ್ ದಾಖಲಾಗಿದೆ. ಮೊದಲ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಮನೆ ಕೆಲಸದವರೇ ದೂರು ದಾಖಲಿಸಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಈ ಎಫ್ಐಆರ್ ನಲ್ಲಿ ಆರೋಪಿ ನಂಬರ್ 1 ಯಾರು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್.ಡಿ. ರೇವಣ್ಣ. ಎಚ್.ಡಿ. ರೇವಣ್ಣ ಆರೋಪಿ ನಂಬರ್ 1, ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 2. ದೂರು ದಾಖಲಿಸಿದ್ಯಾರು ಅಂತ ಕೇಳಿದ್ರೆ ಮನೆ ಕೆಲಸದ ಮಹಿಳೆ, 47 ವರ್ಷದ ಮನೆ ಕೆಲಸದ ಮಹಿಳೆ. ದೂರುದಾರ ಮಹಿಳೆ ಹೇಳ್ಕೊಡ್ತಾರೆ, ನಾನು ಭವಾನಿ ರೇವಣ್ಣ ಅವರಿಗೆ ಸಂಬಂಧಿಯೂ ಕೂಡ. ಸೊ ಅಲ್ಲಿಗೆ ಭವಾನಿ ರೇವಣ್ಣ ಅವರ ಸಂಬಂಧಿ ಎಚ್.ಡಿ. ರೇವಣ್ಣ ಅವರ ಮನೆಯಲ್ಲಿ ಕೆಲಸಕ್ಕಿದ್ರು. 2019ರಿಂದ 2022ರ ಅವಧಿಯಲ್ಲಿ. ಈ ಸಂದರ್ಭದಲ್ಲಿ ಅಪ್ಪ ಮಗ ಅಂದ್ರೆ ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರೂ ಕೂಡ ನಮಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರು ಹೇಳ್ತಾ ಇದೆ. ಎಫ್ಐಆರ್ ಕಾಪಿಯಲ್ಲಿ ದೂರುದಾರೆ ಮೆನ್ಷನ್ ಮಾಡಿರೋದು ಅದೇ ವಿಚಾರವನ್ನ. ಇದಿಷ್ಟೇ ಅಲ್ಲ, ತಂದೆ ಮಗ ಸೇರ್ಕೊಂಡು ನನ್ನ ಮಗಳಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ಲೈಂಗಿಕತೆಗೆ ಪ್ರಚೋದನೆಯನ್ನ ಕೊಡ್ತಾ ಇದ್ರು. ಸೊ ಇದು ಕೂಡ ಇಡೀ ಕಂಪ್ಲೇಂಟ್ ಕಾಪಿಯಲ್ಲಿ ದಾಖಲಾಗಿದೆ, ಎಫ್ಐಆರ್ ಕಾಪಿಯಲ್ಲಿ ದಾಖಲಾಗಿದೆ. ವೆರಿ ಸೀರಿಯಸ್ ಆದಂತ ಟರ್ನ್ ಅನ್ನ ಇಡೀ ಕೇಸು ತೆಗೆದುಕೊಳ್ತಾ ಇದೆ. ಆ ಮೂಲಕ 47 ವರ್ಷದ ಮಹಿಳೆಯೊಬ್ಬರು ದೂರು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಟೌನ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಇಡೀ ಕಂಪ್ಲೇಂಟ್ನ ಒಟ್ಟು ಸಾರ ಇರೋದಿಷ್ಟೇ. ನಾನು 47 ವರ್ಷದ ಮಹಿಳೆ, ನಾನು ಅಡಿಗೆ ಕೆಲಸ ಮಾಡ್ತಾ ಇದ್ದಂಥವಳು. ನನಗೆ ರೇವಣ್ಣ ಅವರು ಒಂದು ಕಡೆ ಕೆಲಸ ಕೊಡಿಸಿದ್ರು. ಆ ನಂತರ ಸೂರಜ್ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಸಹೋದರ, ಅವರ ಮದುವೆಯ ಸಂದರ್ಭದಲ್ಲಿ ನನ್ನನ್ನು ಅವರ ಮನೆಗೆ ಕೆಲಸಕ್ಕೆ ಅಂತ ಸೇರಿಸಿಕೊಂಡ್ರು. ನಾನು ಭವಾನಿ ರೇವಣ್ಣ ಅವರಿಗೆ ಸಂಬಂಧಿಯೂ ಕೂಡ. ಆ ನಂತರ ನಾನು ಇವರ ಮನೆಗೆ ಬಂದು ಕೆಲಸಕ್ಕೆ ಸೇರಿದ ನಂತರ ಭವಾನಿ ರೇವಣ್ಣ ಅವರು ಇಲ್ಲದಂಥ ಸಂದರ್ಭದಲ್ಲಿ, ಹೊಳೆನರಸೀಪುರದ ನಿವಾಸದಲ್ಲಿ ಭವಾನಿ ರೇವಣ್ಣ ಇರದಂಥ ದಿನಗಳಲ್ಲಿ ನನಗೆ ಎಚ್.ಡಿ. ರೇವಣ್ಣ ಆರೋಪಿ ನಂಬರ್ 1 ಎಫ್ಐಆರ್ ಪ್ರಕಾರ ಮತ್ತು ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 2 ಇಬ್ಬರೂ ಕೂಡ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಅಡುಗೆ ಮನೆಯ ಸ್ಟೋರ್ ರೂಮಲ್ಲಿ ನನ್ನ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಸೊ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ಜೊತೆಗೆ ನನಗೊಬ್ಬಳು ಮಗಳಿದ್ದಾಳೆ, ಆ ಮಗಳಿಗೂ ಕೂಡ ಫೋನ್ ಮಾಡಿ ಅಸಹ್ಯವಾಗಿ ಮಾತನಾಡಿದ್ದಾರೆ. ಸೊ ಇದೆಲ್ಲವನ್ನ ಕೂಡ ಅವರ ಮನೆಯ ಕೆಲಸದಾಕೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ತಂದೆ ಮಗ ಇಬ್ಬರ ಮೇಲೂ ಕೂಡ ದೂರು ದಾಖಲಿಸಿದ್ದಾರೆ. ಮನೆ ಕೆಲಸದಾಕೆ IPC ಸೆಕ್ಷನ್ 354A, 354D, 506 ಮತ್ತು 509 ಇದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. 47 ವರ್ಷದ ಮಹಿಳೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ತಡವಾಗಿ ಯಾಕೆ ದೂರು ಕೊಟ್ರಿ ಅನ್ನೋದಕ್ಕೂ ಕೂಡ ಅವರು ಕಾರಣವನ್ನ ಕೊಟ್ಟಿದ್ದಾರೆ. ಆ ಕಾರಣ ಯಾವುದು ಅಂತಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತರಾಗಿದ್ದೆ ನಾನು ಮತ್ತು ಜೀವ ಭಯ ಇತ್ತು, ಆ ಕಾರಣಕ್ಕಾಗಿ ನಾನು ತಡವಾಗಿ ದೂರು ದಾಖಲಿಸಿದ್ದೀನಿ ಅನ್ನೋ ಕಾರಣವನ್ನ ಕೂಡ ಮಹಿಳೆ, ನೊಂದ ಮಹಿಳೆ, ಸಂತ್ರಸ್ತ ಮಹಿಳೆ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಇಡೀ ದೂರಿನಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನು ಉಲ್ಲೇಖಿಸ್ತಾರೆ. ನಾನು ಕೆಲಸಕ್ಕೆ ಸೇರಿದಾಗ ಆ ಮನೆಯಲ್ಲಿ ಇನ್ನೂ 6 ಮಂದಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ರು. ಆ 6 ಮಂದಿ ಮಹಿಳೆಯರು ಕೂಡ ಭಯದಲ್ಲೇ ಕೆಲಸ ಮಾಡ್ತಾ ಇದ್ರು. ಸೊ ಇದನ್ನ ಕೂಡ ಈ ಎಫ್ಐಆರ್ ನಲ್ಲಿ ಮಹಿಳೆ ಉಲ್ಲೇಖಿಸಿದ್ದಾರೆ. ಮತ್ತು ಆ ವಿಡಿಯೋ ಏನು ವೈರಲ್ ಆಯಿತು, ಅದರಲ್ಲಿ ಇರುವಂತ ಒಬ್ರು ಮಹಿಳೆ, ಆ ಮಹಿಳೆ ನನಗೆ ಗೊತ್ತಿರೋರು. ಸೊ ಆ ಕಾರಣಕ್ಕಾಗಿ ನಾನೀಗ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಇರುವಂತ ಮಹಿಳೆ ನನಗೆ ಗೊತ್ತಿರೋರು. ಸೊ ನಾನು ಇದ್ದೆ, ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಗಂಡ ನನ್ನ ಶೀಲದ ಬಗ್ಗೆ ಈಗ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ದಾನೆ. ಆ ಆತಂಕದಲ್ಲಿ ಬಂದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಮಹಿಳೆ ಉಲ್ಲೇಖಿಸ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಭವಾನಿ ರೇವಣ್ಣ ಅವರ ಸಂಬಂಧಿ ಅಂತಾನೂ ಕೂಡ ಮಹಿಳೆ ಹೇಳ್ಕೊಂಡಿದ್ದಾರೆ. ಬಹಳ ಹತ್ತಿರದ ಸಂಬಂಧಿ ಅಂತ ಹೇಳ್ಕೊಂಡಿದ್ದಾರೆ. ಭವಾನಿ ರೇವಣ್ಣ ಅವರು ನನಗೆ ಏನಾಗಬೇಕು ಅನ್ನೋದನ್ನ ಕೂಡ ಕಂಪ್ಲೇಂಟ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ ಆ ಮಹಿಳೆ. ಸೊ ಆ ಮೂಲಕ A1 ಶಾಸಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, A2 ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಸಂಸದ ಹಾಸನ ಲೋಕಸಭಾ ಕ್ಷೇತ್ರ, ಅಪ್ಪ ಮಗ ಇಬ್ಬರ ಮೇಲೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಹೊಳೆನರಸೀಪುರ ಟೌನ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ನಾವು ಆಗ ಅಂದ್ಕೊಂಡಿದ್ವಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮಾತ್ರ ಕಂಪ್ಲೇಂಟ್ ಇದು ಅಂತ, ಬಟ್ ಈಗ ಕ್ಲಿಯರ್ ಆಗಿ FIR ಕಾಪಿಯನ್ನು ನೋಡಿದರೆ ಗೊತ್ತಾಗುತ್ತೆ ತಂದೆ ಮಗ ಇಬ್ಬರ ವಿರುದ್ಧವೂ ಕೂಡ ಕಂಪ್ಲೇಂಟ್ ಆಗಿದೆ. ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಮೊದಲಿಗೆ ಸರ್ಕಾರದಿಂದ ಬಂದಂತ ಒಂದು ಆದೇಶದಲ್ಲಿ ಹೊಳೆನರಸೀಪುರ ನಗರ ಪೊಲೀಸ್ ಈಗಾಗಲೇ ಏನು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲೂ ಕೂಡ ಅಲ್ಲಿ ಪ್ರಮುಖವಾಗಿ ಒಂದು FIR ಏನು ದಾಖಲಾಗಿತ್ತು, ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮಾತ್ರ ದಾಖಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನಮಗೆ FIR ಕಾಪಿ ಏನ್ ಸಿಗ್ತಾ ಇದೆ ಅಧಿಕೃತವಾಗಿ, ಆ ಒಂದು FIR ಕಾಪಿಯಲ್ಲಿ ಪ್ರಮುಖವಾಗಿ ಇಲ್ಲಿ 47 ವರ್ಷದ ಮನೆ ಕೆಲಸದಾಕೆಯಿಂದ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಅದರಲ್ಲೂ ಕೂಡ ಕಂಪ್ಲೇಂಟ್ ನಲ್ಲಿ ಮೊದಲ ಆರೋಪಿಯಾಗಿ HD ರೇವಣ್ಣ ಅವರನ್ನ ಮಾಡಿರುವಂತದ್ದು. ಅಂದ್ರೆ ಆಕೆ ಆರೋಪ ಮಾಡಿರೋದ್ರಲ್ಲಿ ಈಗ HD ರೇವಣ್ಣ ಮೊದಲನೇ ಆರೋಪಿಯಾಗಿದ್ದಾರೆ, ಎರಡನೇ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಇರುವಂತದ್ದು. ಅಂದ್ರೆ ತಂದೆ ಮಗ ಇಬ್ಬರು ಕೂಡ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ, ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಆ ದೂರಿನಲ್ಲಿ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಆಕೆ ದೂರಿನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಮಗೆ HD ರೇವಣ್ಣ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಪತಿಗೂ ಕೂಡ ನಾಗಲಾಪುರದ ಒಂದು ಹಾಲಿನ ಡೈರಿಯಲ್ಲಿ ಕೆಲಸವನ್ನ ಕೊಡಿಸ್ತಾರೆ. ಅದಾದ ನಂತರ BCM ಹಾಸ್ಟೆಲ್ ನಲ್ಲಿ ಅಡಿಗೆ ಕೆಲಸವನ್ನ ನನಗೂ ಕೂಡ ಕೊಡಿಸ್ತಾರೆ. ನಂತರ ಯಾವಾಗ ಸೂರಜ್ ರೇವಣ್ಣ ಅವರ ಮದುವೆ ಇರುತ್ತೋ ಈ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಾರೆ. ಯಾವಾಗ ನಾನು ಅವರು ಕರೆದಂತ ಸಂದರ್ಭದಲ್ಲಿ, ಅಂದ್ರೆ ಸಾಕಷ್ಟು ಒಂದು 3 ವರ್ಷಗಳಿಂದಲೂ ಕೂಡ ಕರೀತಾ ಇರ್ತಾರೆ, ಆದ್ರೆ 3 ವರ್ಷದ ನಂತರ ನಾನು ಅವ್ರ ಮನೆಗೆ ಕೆಲಸ ಮಾಡೋದಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತೀನಿ. ಅದಾದ ಬಳಿಕ ಅಂದ್ರೆ ಕೆಲಸಕ್ಕೆ ಸೇರಿ ಸುಮಾರು 4 ತಿಂಗಳ ನಂತರ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಅದರಲ್ಲೂ ಕೂಡ HD ರೇವಣ್ಣ ಅವರು ಸ್ಟೋರ್ ರೂಮ್ಗೆ ಬಂದು ಹಣ್ಣು ಹಂಪಲು ಕೊಡುವ ನಿಟ್ಟಿನಲ್ಲಿ ಅಥವಾ ಕೊಡುವಂತ ಸಂದರ್ಭದಲ್ಲಿ ನನ್ನ ಕೈಯನ್ನ ಮುಟ್ತಾ ಇದ್ರು, ಅಂದ್ರೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ನನಗೆ ಬೆಡ್ರೂಮ್ಗೆ ಕರೆದು ಏನು ತಲೆಗೆ ಎಣ್ಣೆ ಹಾಕುವಂತೆ ಕೂಡ ಹೇಳ್ತಾ ಇದ್ರು ಅನ್ನೋ ಮಾಹಿತಿಯನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು, ಅಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಮೇಲೂ ಕೂಡ ಸಾಕಷ್ಟು ಆರೋಪವನ್ನು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ತಮ್ಮ ಕೆಲಸದವರ ಮುಖಾಂತರವಾಗಿ ನನ್ನನ್ನು ಮನೆಗೆ ಅಂದ್ರೆ ಬೆಡ್ರೂಮ್ಗೆ ಕರೀತಾ ಇದ್ರು, ಬೆಡ್ರೂಮ್ಗೆ ಕರೆದು ಎಣ್ಣೆ ಹಾಕುವಂತ ಸಂದರ್ಭದಲ್ಲಿ ಅಸಭ್ಯವಾಗಿ ಲೈಂಗಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ರು ಅನ್ನೋದನ್ನು ಕೂಡ ಅವರು ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಬರೀ ಈಗ ಕಂಪ್ಲೇಂಟ್ ಕೊಟ್ಟಿರುವಂತಹ ಸಂತ್ರಸ್ತೆ ಮಾತ್ರ ಅಲ್ಲ, ಅವರ ಮಗಳಿಗೂ ಕೂಡ ವಾಟ್ಸಪ್ ಕಾಲ್ ಅನ್ನ ಮಾಡ್ತಾ ಇದ್ರು. ವಾಟ್ಸಪ್ ಕಾಲ್ ಮಾಡಿ ಅಸಭ್ಯವಾಗಿ ಅವರ ಜೊತೆಯಲ್ಲಿ ಅಂದ್ರೆ ಮಗಳ ಜೊತೆಯಲ್ಲಿ ಕರೆಯಲ್ಲಿ ಮಾತನಾಡ್ತಾ ಇದ್ರು. ಯಾವಾಗ ಸಾಕಷ್ಟು ಅಸಭ್ಯವಾಗಿ ಅವರು ಮಾತನಾಡೋದಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಅವರ ನಂಬರ್ ಅನ್ನ ನನ್ನ ಮಗಳು ಬ್ಲಾಕ್ ಮಾಡಿದ್ರು ಅನ್ನೋ ಒಂದು ಮಾಹಿತಿಯನ್ನ ಅಥವಾ ಆ ರೀತಿಯ ಒಂದು ದೂರನ್ನ FIR ಅಲ್ಲಿ ಆಕೆ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ FIR ಪಡೆದಂತ ಪೊಲೀಸರು ಕೂಡ ಮೊದಲ ಆರೋಪಿಯಾಗಿ HD ರೇವಣ್ಣ, ಯಾಕಂದ್ರೆ HD ರೇವಣ್ಣ ಅವರು ಕೂಡ ಲೈಂಗಿಕ ದೌರ್ಜನ್ಯವನ್ನ ಆ ಮಹಿಳೆಯ ಮೇಲೆ, ಅದರಲ್ಲೂ ಕೂಡ ಮನೆ ಕೆಲಸದಾಕೆಯ ಮೇಲೆ ಈಗಾಗಲೇ ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದು ಕೂಡ ಗೊತ್ತಾಗಿದೆ. ಯಾಕಂದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಇದು ಪ್ರಸಾರವಾಗೋದಕ್ಕೆ ಶುರುವಾಗುತ್ತೋ ಆ ಸಂದರ್ಭದಲ್ಲಿ ಭಯಭೀತರಾಗಿ ನಾವು ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಸಾಕಷ್ಟು ಮಹಿಳೆಯರ ಹೆಸರುಗಳು ಕೂಡ ಇದರಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ನಮ್ಗೆ ಎಲ್ಲ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಭಯ ಇತ್ತು, ನಮಗೆ ವಿರುದ್ಧವಾಗಿ ಅಥವಾ ನಮ್ಮ ಅನುಮತಿ ಇಲ್ಲದೆ ಈ ರೀತಿಯಲ್ಲಿ ಲೈಂಗಿಕವಾಗಿ ನಮ್ಮನ್ನ ಬಳಸ್ಕೊ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.